ವಿವಿಧ ಬೇಡಿಕೆಗಳನ್ನ ಆದಷ್ಟು ಬೇಗ ಈಡೇರಿಸಬೇಕು ಅಂತ ಹೇಳಿ ಪಟ್ಟು ಹಿಡಿದು ಇವತ್ತು ಬಿಬಿಎಂಪಿ ಕಸದ ಲಾರಿ ಚಾಲಕರು ಹಾಗೂ ಸಹಾಯಕರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಕಸವನ್ನ ಎತ್ತಿಲ್ಲ ಅಂತಂದ್ರೆ ಸಿಲಿಕಾನ್ ಸಿಟಿ ಗಾರ್ಬೇಜ್ ಸಿಟಿ ಆಗುತ್ತೆ. ಬಿಬಿಎಂಪಿ ಪೌರ ಕಾರ್ಮಿಕರು ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ. ಕಸದ ವಾಹನ ಚಾಲಕರು ಹಾಗೆ ಸಹಾಯಕರು ಈಗ ಪ್ರತಿಭಟನೆಗೆ ಧುಮುಕಿದ್ದಾರೆ. ಲೋಡರ್ಗಳಿಂದ ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ. ಕೆಲಸ ಕಾಯಂ ಆಗಬೇಕು, ವೇತನವನ್ನ ಹೆಚ್ಚಳ ಮಾಡಬೇಕು ಅಂತೇಳಿ ಆಗ್ರಹಿಸಿ ಧರಣಿಯನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ನಮ್ಮ ಚಾಲಕರು ಸಹಾಯಕರುಗಳು ಸುಮಾರು 20 ರಿಂದ 25 ವರ್ಷಗಳಿಂದ ಗುತ್ತಿಗೆ ಪದ್ಧತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರನ್ನ 2018ರಲ್ಲಿ ಇವ್ರ ಜೊತೆಯಲ್ಲೇ ಇದ್ದಂತ ಪೌರ ಕಾರ್ಮಿಕರನ್ನ ಸಪರೇಟ್ ಮಾಡಿಬಿಟ್ಟು ಇವ್ರನ್ನ ಆಟೋ ಚಾಲಕರು ಸಹಾಯಕರಂತ ಸಪರೇಟ್ ಮಾಡಿಬಿಟ್ಟು ಇವ್ರಿಗೆ ಮೋಸ ಮಾಡಿದೆ ಸರ್ಕಾರ. ಅದನ್ನ ಸರ್ಕಾರ ಇವತ್ತು ಎಚ್ಚೆತ್ಕೊಂಡು ಅವ್ರಿಗೆ ನ್ಯಾಯ ಕೊಡಬೇಕು. ಅದು ಅಲ್ಲದೆ 2019ರಲ್ಲಿ ಕೊರೋನಾ ಎಷ್ಟು ವಿಕೋಪದ ವಾತಾವರಣ ಇತ್ತು ಇಲ್ಲಿ ಎಲ್ಲರಿಗೂ ಗೊತ್ತಿದೆ, ಯಾವ ರೀತಿ ತಾಂಡವಾಡ್ತು ಅಂತ ಸಮಯದಲ್ಲಿ ಎಲ್ಲರೂ ಪ್ರಾಣಕ್ಕೆ ಭಯ ಪಟ್ಕೊಂಡು ಮನೆಗಳಲ್ಲಿದ್ದಂತ ಸಮಯದಲ್ಲಿ ನಮ್ಮ ಚಾಲಕರು ಸಹಾಯಕರುಗಳು ಬೀದಿಗೆ ಬಂದು ಪ್ರತಿ ಮನೆ ಕಸನು ತಗೊಂಡು, ಪ್ರತಿ ರಸ್ತೆಯಲ್ಲಿರುವಂತ ಕಸನು ತಗೊಂಡು, ಮತ್ತೆ ಕಾರ್ಮಿಕರು ಗುಡಿಸಿರುವಂತ ಕಸನು ಕೂಡ ತಗೊಂಡು ಅವರು ಸಿಟಿ ಔಟ್ಸ್ಕರ್ಟ್ ಗಳಿಗೆ ಎತ್ಕೊಂಡು ಹೋಗಿ ಬಿಸಾಕಿ ನಮ್ಮ ಕೊರೋನಾ ಸಮಯದಲ್ಲಿ ನಮ್ಮ ಬೆಂಗಳೂರನ್ನ ಕಾಪಾಡಿದ್ದಾರೆ. ಕಾಪಾಡಿದವ್ರಿಗೆ ಸರಿಯಾದಂತ ಗೌರವ ಇಲ್ಲ, ಸರಿಯಾದಂತ ವೇತನ ಇಲ್ಲ, ಸರಿಯಾದಂತ ಪ್ರಾಣ ರಕ್ಷಣೆ ಇಲ್ಲ, ಅದೇ ರೀತಿ ಕೆಲಸದ ಭದ್ರತೆ ಕೂಡ ಇಲ್ಲ. ಇವತ್ತು ನೋಡಿ ಹೋರಾಟ ಕೀಳು ಬಂದಿದ್ದೀರಿ. ಆ ಹೋರಾಟಕ್ಕೆ ಬಂದಾಗ ಗುತ್ತಿಗೆದಾರರು ಮತ್ತೆ ಕೆಲವು ಭ್ರಷ್ಟ ಅಧಿಕಾರಿಗಳು ಗುತ್ತಿಗೆದಾರರ ಜೊತೆ ಶಾಮೀಲಾಗಿ ಹೋರಾಟಕ್ಕೆ ಯಾರು ಹೋಗ್ಬೇಡಿ, ಕೆಳದಿಂದ ತೆಗಿತೀನಿ ಅಂತೇಳಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಯಾಕೆ ಹೇಳಿ? ಇನ್ನು ನಮ್ಮ ಪ್ರತಿನಿಧಿ ದೀಪ್ತಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಬಂದು. ರಾಜಧಾನಿ ಬೆಂಗಳೂರು ಇವತ್ತಿನಿಂದ ಕಸಮಯ ಆಗುತ್ತೆ. ಯಾಕಂತ ಹೇಳಿದ್ರೆ ಬಿಬಿಎಂಪಿಯ ಕಸದ ಲಾರಿ ಚಾಲಕರು, ಸಹಾಯಕರು ಹಾಗೆ ಲೋಡರ್ಗಳು ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ತಮಗೆ ತಮ್ಮ ಕರ್ತವ್ಯವನ್ನ ಪರಿಗಣಿಸಿ ಕಾಯಮಾತಿ ಮಾಡಬೇಕು ಅಂತ ಹೇಳಿ ಮುಖ್ಯ ಬೇಡಿಕೆಯೊಂದಿಗೆ ಇವತ್ತಿನಿಂದ ಅನಿರ್ದಿಷ್ಟಾವಧಿ ಕಾಲ ಧರಣಿಗೆ ಮುಂದಾಗಿದ್ದಾರೆ. ಸದ್ಯಕ್ಕೆ ನಾನೀಗ ಬೆಂಗಳೂರಿನಲ್ಲಿ ಒಂದು ಸ್ಪಾಟ್ ನಲ್ಲಿ ಇದ್ದೀನಿ. ಇವತ್ತು ಯಾವುದೇ ಕಸದ ಲಾರಿ ಹಾಗೆ ಆಟೋಗಳನ್ನ ತೆಗೆಯದ ಇರಲು ಚಾಲಕರು, ನಿರ್ವಾಹಕರು ಜೊತೆಗೆ ಸಹಾಯಕರು, ಲೋಡರ್ಗಳು ತೀರ್ಮಾನವನ್ನ ಮಾಡಿದ್ದಾರೆ. ಕೇವಲ 8 ರಿಂದ 12 ಸಾವಿರದಷ್ಟು ಮಾತ್ರ ಸಂಬಳವನ್ನ ಪಡೆದು ತುಂಬಾ ರಿಸ್ಕ್ ಜಾಬ್ ಅನ್ನ ಮಾಡ್ತಾ ಇದ್ದಾರೆ. ತಮ್ಮನ್ನ ಪರಿಗಣಿಸಲಿಲ್ಲ. ಕೋವಿಡ್ಗೂ ಮುನ್ನ ನಮಗೆಲ್ಲ ಕಾಯಂ ಮಾಡ್ತೀವಿ ಅಂತ ಸರ್ಕಾರ ಭರವಸೆಯನ್ನ ಕೊಟ್ಟಿತ್ತು. ಆದ್ರೆ ಭರವಸೆಯನ್ನ ಈಡೇರಿಸಿಲ್ಲ. ಇಷ್ಟು ವರ್ಷಗಳ ಕಾಲ ಕೆಲಸ ಮಾಡಿ ನಮ್ಮ ಹೆಲ್ತ್ ಎಲ್ಲ ಹಾಳಾಗಿದೆ. ನಮ್ಮನ್ನು ಕೂಡ ಕಾಯಂ ಮಾಡಬೇಕು ಅಂತ ಹೇಳಿ ಮುಖ್ಯ ಬೇಡಿಕೆಯನ್ನ ಮುಂದಿಟ್ಕೊಂಡು ಇವತ್ತು ಬಿಬಿಎಂಪಿ ಕಸದ ಲಾರಿ ಮಾಲೀಕರು ಹಾಗೆ ಸಹಾಯಕರು, ಚಾಲಕರು ಮುಂದಾಗಿರುವಂತದ್ದು. ಫ್ರೀಡಂ ಪಾರ್ಕಿನಲ್ಲಿ ಸರಿಯಾಗಿ 11 ಗಂಟೆ ಹೊತ್ತಿಗೆ ಪ್ರತಿಭಟನೆಯನ್ನ ಮಾಡೋ ಮೂಲಕ ರಾಜ್ಯ ಸರ್ಕಾರದ ಗಮನವನ್ನ ಸೆಳೆಯೋಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಇನ್ನು ಬೆಂಗಳೂರಿನ ನಾನಾ ಭಾಗಗಳಲ್ಲಿ ಕಸ ಎಲ್ಲ ಹಾಗೆ ಬಿದ್ದಿರುವಂತದ್ದು. ಇನ್ನು 2 ದಿನ ಇದೇ ರೀತಿಯಾಗಿ ಅವರ ಧರಣಿ ಮುಂದುವರೆದೆ ಬೆಂಗಳೂರು ಗಾರ್ಬೇಜ್ ಸಿಟಿಯಾಗಿ ಪರಿಣಮಿಸುತ್ತೆ. ಮೊದಲೇ ಮಳೆ ಬರ್ತಾ ಇದೆ, ಕಾಯಿಲೆಗಳ ಬಿಡಾರ ಆಗಿದೆ ಬೆಂಗಳೂರು. ಇಂತಹ ಹೊತ್ತಿನಲ್ಲಿ ಕಸದ ಸಮಸ್ಯೆಯಿಂದ ಮತ್ತಷ್ಟು ಹೆಲ್ತ್ ಹಾಳಾಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ರಾಜ್ಯ ಸರ್ಕಾರ, ಮುಖ್ಯವಾಗಿ ಬಿಬಿಎಂಪಿ ಈ ಒಂದು ವಿಚಾರಕ್ಕೆ ಯಾವ ರೀತಿಯ ಕ್ರಮವನ್ನ ತಗೊಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಿವಿಧ ಬೇಡಿಕೆಗಳನ್ನ ಆದಷ್ಟು ಬೇಗ ಈಡೇರಿಸಬೇಕು ಅಂತ ಹೇಳಿ ಪಟ್ಟು ಹಿಡಿದು ಇವತ್ತು ಬಿಬಿಎಂಪಿ ಕಸದ ಲಾರಿ ಚಾಲಕರು ಹಾಗೂ ಸಹಾಯಕರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಕಸವನ್ನ ಎತ್ತಿಲ್ಲ ಅಂತಂದ್ರೆ ಸಿಲಿಕಾನ್ ಸಿಟಿ ಗಾರ್ಬೇಜ್ ಸಿಟಿ ಆಗುತ್ತೆ. ಬಿಬಿಎಂಪಿ ಪೌರ ಕಾರ್ಮಿಕರು ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ. ಕಸದ ವಾಹನ ಚಾಲಕರು ಹಾಗೆ ಸಹಾಯಕರು ಈಗ ಪ್ರತಿಭಟನೆಗೆ ಧುಮುಕಿದ್ದಾರೆ. ಲೋಡರ್ಗಳಿಂದ ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ. ಕೆಲಸ ಕಾಯಂ ಆಗಬೇಕು, ವೇತನವನ್ನ ಹೆಚ್ಚಳ ಮಾಡಬೇಕು ಅಂತೇಳಿ ಆಗ್ರಹಿಸಿ ಧರಣಿಯನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ನಮ್ಮ ಚಾಲಕರು ಸಹಾಯಕರುಗಳು ಸುಮಾರು 20 ರಿಂದ 25 ವರ್ಷಗಳಿಂದ ಗುತ್ತಿಗೆ ಪದ್ಧತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರನ್ನ 2018ರಲ್ಲಿ ಇವ್ರ ಜೊತೆಯಲ್ಲೇ ಇದ್ದಂತ
ಪೌರ ಕಾರ್ಮಿಕರನ್ನ ಸಪರೇಟ್ ಮಾಡಿಬಿಟ್ಟು ಇವ್ರನ್ನ ಆಟೋ ಚಾಲಕರು ಸಹಾಯಕರಂತ ಸಪರೇಟ್ ಮಾಡಿಬಿಟ್ಟು ಇವ್ರಿಗೆ ಮೋಸ ಮಾಡಿದೆ ಸರ್ಕಾರ. ಅದನ್ನ ಸರ್ಕಾರ ಇವತ್ತು ಎಚ್ಚೆತ್ಕೊಂಡು ಅವ್ರಿಗೆ ನ್ಯಾಯ ಕೊಡಬೇಕು. ಅದು ಅಲ್ಲದೆ 2019ರಲ್ಲಿ ಕೊರೋನಾ ಎಷ್ಟು ವಿಕೋಪದ ವಾತಾವರಣ ಇತ್ತು ಇಲ್ಲಿ ಎಲ್ಲರಿಗೂ ಗೊತ್ತಿದೆ, ಯಾವ ರೀತಿ ತಾಂಡವಾಡ್ತು ಅಂತ ಸಮಯದಲ್ಲಿ ಎಲ್ಲರೂ ಪ್ರಾಣಕ್ಕೆ ಭಯ ಪಟ್ಕೊಂಡು ಮನೆಗಳಲ್ಲಿದ್ದಂತ ಸಮಯದಲ್ಲಿ ನಮ್ಮ ಚಾಲಕರು ಸಹಾಯಕರುಗಳು ಬೀದಿಗೆ ಬಂದು ಪ್ರತಿ ಮನೆ ಕಸನು ತಗೊಂಡು, ಪ್ರತಿ ರಸ್ತೆಯಲ್ಲಿರುವಂತ ಕಸನು ತಗೊಂಡು, ಮತ್ತೆ ಕಾರ್ಮಿಕರು ಗುಡಿಸಿರುವಂತ ಕಸನು ಕೂಡ ತಗೊಂಡು ಅವರು ಸಿಟಿ ಔಟ್ಸ್ಕರ್ಟ್ ಗಳಿಗೆ ಎತ್ಕೊಂಡು ಹೋಗಿ ಬಿಸಾಕಿ ನಮ್ಮ ಕೊರೋನಾ ಸಮಯದಲ್ಲಿ ನಮ್ಮ ಬೆಂಗಳೂರನ್ನ ಕಾಪಾಡಿದ್ದಾರೆ. ಕಾಪಾಡಿದವ್ರಿಗೆ ಸರಿಯಾದಂತ ಗೌರವ ಇಲ್ಲ, ಸರಿಯಾದಂತ ವೇತನ ಇಲ್ಲ, ಸರಿಯಾದಂತ ಪ್ರಾಣ ರಕ್ಷಣೆ ಇಲ್ಲ, ಅದೇ ರೀತಿ ಕೆಲಸದ ಭದ್ರತೆ ಕೂಡ ಇಲ್ಲ. ಇವತ್ತು ನೋಡಿ ಹೋರಾಟ ಕೀಳು ಬಂದಿದ್ದೀರಿ. ಆ ಹೋರಾಟಕ್ಕೆ ಬಂದಾಗ ಗುತ್ತಿಗೆದಾರರು ಮತ್ತೆ ಕೆಲವು ಭ್ರಷ್ಟ ಅಧಿಕಾರಿಗಳು ಗುತ್ತಿಗೆದಾರ ಜೊತೆ ಶಾಮೀಲಾಗಿ ಹೋರಾಟಕ್ಕೆ ಯಾರು ಹೋಗ್ಬೇಡಿ, ಕೆಳದಿಂದ ತೆಗಿತೀನಿ ಅಂತೇಳಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಯಾಕೆ ಹೇಳಿ? ಇನ್ನು ನಮ್ಮ ಪ್ರತಿನಿಧಿ ದೀಪ್ತಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ರಾಜಧಾನಿ ಬೆಂಗಳೂರು ಇವತ್ತಿನಿಂದ ಕಸಮಯ ಆಗುತ್ತೆ. ಯಾಕಂತ ಹೇಳಿದ್ರೆ ಬಿಬಿಎಂಪಿಯ ಕಸದ ಲಾರಿ ಚಾಲಕರು, ಸಹಾಯಕರು ಹಾಗೆ ಲೋಡರ್ಗಳು ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ತಮಗೆ ತಮ್ಮ ಕರ್ತವ್ಯವನ್ನ ಪರಿಗಣಿಸಿ ಕಾಯಮಾತಿ ಮಾಡಬೇಕು ಅಂತ ಹೇಳಿ ಮುಖ್ಯ ಬೇಡಿಕೆಯೊಂದಿಗೆ ಇವತ್ತಿನಿಂದ ಅನಿರ್ದಿಷ್ಟಾವಧಿ ಕಾಲ ಧರಣಿಗೆ ಮುಂದಾಗಿದ್ದಾರೆ. ಸದ್ಯಕ್ಕೆ ನಾನೀಗ ಬೆಂಗಳೂರಿನಲ್ಲಿ ಒಂದು ಸ್ಪಾಟ್ ನಲ್ಲಿ ಇದ್ದೀನಿ. ಇವತ್ತು ಯಾವುದೇ ಕಸದ ಲಾರಿ ಹಾಗೆ ಆಟೋಗಳನ್ನ ತೆಗೆಯದ ಇರಲು ಚಾಲಕರು, ನಿರ್ವಾಹಕರು ಜೊತೆಗೆ ಸಹಾಯಕರು, ಲೋಡರ್ಗಳು ತೀರ್ಮಾನವನ್ನ ಮಾಡಿದ್ದಾರೆ. ಕೇವಲ 8 ರಿಂದ 12 ಸಾವಿರದಷ್ಟು ಮಾತ್ರ ಸಂಬಳವನ್ನ ಪಡೆದು ತುಂಬಾ ರಿಸ್ಕ್ ಜಾಬ್ ಅನ್ನ ಮಾಡ್ತಾ ಇದ್ದಾರೆ. ತಮ್ಮನ್ನ ಪರಿಗಣಿಸಲಿಲ್ಲ. ಕೋವಿಡ್ಗೂ ಮುನ್ನ ನಮಗೆಲ್ಲ ಕಾಯಂ ಮಾಡ್ತೀವಿ ಅಂತ ಸರ್ಕಾರ ಭರವಸೆಯನ್ನ ಕೊಟ್ಟಿತ್ತು. ಆದ್ರೆ ಭರವಸೆಯನ್ನ ಈಡೇರಿಸಿಲ್ಲ. ಇಷ್ಟು ವರ್ಷಗಳ ಕಾಲ ಕೆಲಸ ಮಾಡಿ ನಮ್ಮ ಹೆಲ್ತ್ ಎಲ್ಲ ಹಾಳಾಗಿದೆ. ನಮ್ಮನ್ನು ಕೂಡ ಕಾಯಂ ಮಾಡಬೇಕು ಅಂತ ಹೇಳಿ ಮುಖ್ಯ ಬೇಡಿಕೆಯನ್ನ ಮುಂದಿಟ್ಕೊಂಡು ಇವತ್ತು ಬಿಬಿಎಂಪಿ ಕಸದ ಲಾರಿ ಮಾಲೀಕರು ಹಾಗೆ ಸಹಾಯಕರು, ಚಾಲಕರು ಮುಂದಾಗಿರುವಂತದ್ದು. ಫ್ರೀಡಂ ಪಾರ್ಕಿನಲ್ಲಿ ಸರಿಯಾಗಿ 11 ಗಂಟೆ ಹೊತ್ತಿಗೆ ಪ್ರತಿಭಟನೆಯನ್ನ ಮಾಡೋ ಮೂಲಕ ರಾಜ್ಯ ಸರ್ಕಾರದ ಗಮನವನ್ನ ಸೆಳೆಯೋಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಇನ್ನು ಬೆಂಗಳೂರಿನ ನಾನಾ ಭಾಗಗಳಲ್ಲಿ ಕಸ ಎಲ್ಲ ಹಾಗೆ ಬಿದ್ದಿರುವಂತದ್ದು. ಇನ್ನು 2 ದಿನ ಇದೇ ರೀತಿಯಾಗಿ ಅವರ ಧರಣಿ ಮುಂದುವರೆದೆ ಬೆಂಗಳೂರು ಗಾರ್ಬೇಜ್ ಸಿಟಿಯಾಗಿ ಪರಿಣಮಿಸುತ್ತೆ. ಮೊದಲೇ ಮಳೆ ಬರ್ತಾ ಇದೆ, ಕಾಯಿಲೆಗಳ ಬಿಡಾರ ಆಗಿದೆ ಬೆಂಗಳೂರು. ಇಂತಹ ಹೊತ್ತಿನಲ್ಲಿ ಕಸದ ಸಮಸ್ಯೆಯಿಂದ ಮತ್ತಷ್ಟು ಹೆಲ್ತ್ ಹಾಳಾಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ರಾಜ್ಯ ಸರ್ಕಾರ, ಮುಖ್ಯವಾಗಿ ಬಿಬಿಎಂಪಿ ಈ ಒಂದು ವಿಚಾರಕ್ಕೆ ಯಾವ ರೀತಿಯ ಕ್ರಮವನ್ನ ತಗೊಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.